ಅಮಾನವೀಯ ಸ್ಥಿತಿಯಲ್ಲಿದ್ದ ವ್ಯಕ್ತಿಗೆ ಕಾರವಾರದ ರೆಡ್ ಕ್ರಾಸ್ ಸಂಸ್ಥೆ ರಕ್ಷಣೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ಹೊಲದಲ್ಲಿನ ಮನೆಯಲ್ಲಿ ಕಳೆದ 2 ವರ್ಷಗಳಿಂದ ಗೃಹ ಬಂಧನದಲ್ಲಿದ್ದ ವ್ಯಕ್ತಿಯನ್ನು ರಕ್ಷಿಸಿದ ಘಟನೆ ಮಂಗಳವಾರ ನಡೆದಿದೆ. ವಿನಾಯಕ್ ಸೋನ್ಸೆಟ್ ವಯಸ್ಸು 36 ಎಂಬ ಆತನನ್ನು ದನದ ಕೊಠಡಿಯಲ್ಲಿ ಕಾಲಿಗೆ ಕಬ್ಬಿಣದ ಸರಳು ಕಟ್ಟಿ ಕೂಡಿಡಲಾಗಿತ್ತು. ಅಮಾನವೀಯ ಸ್ಥಿತಿಯಲ್ಲಿದ್ದ ಇವರನ್ನು ಕಾರವಾರದ ರೆಡ್ ಕ್ರಾಸ್ ಸಂಸ್ಥೆ ಜನಶಕ್ತಿ ವೇದಿಕೆಯ ಸದಸ್ಯರು ರಕ್ಷಣೆ ಮಾಡಿದ್ದಾರೆ. ಈ ತಂಡದಲ್ಲಿ ಮಾಧವ್ ನಾಯಕ್, ರಾಮನಾಯಕ್, ಬಾಬು ಶೇಖರ್ ಇವರುಗಳು ರಕ್ಷಣೆ ಕಾರ್ಯದಲ್ಲಿ ತೊಡಗಿದರು. ಮಾನಸಿಕ ಅಸ್ತವ್ಯಸ್ತನಿಂದ ವಿನಾಯಕ್ ಸೋನ್ಸೆಟ್ ಇವರನ್ನು ಕಂದಾಯ, ಪೊಲೀಸ್, ಆರೋಗ್ಯ ಇಲಾಖೆಯ ಸಹಕಾರ ರಕ್ಷಣೆ ಮಾಡಲಾಗಿದೆ. ಮನೆಗೆ ಬೆಂಕಿ ಹಾಕುವುದು, ಕಬ್ಬಿಣದ ತೋಟಕ್ಕೆ ಬೆಂಕಿ ಹಾಕುವುದು ಮಾಡುತ್ತಿದ್ದ. ಅದಕ್ಕಾಗಿ ಹೀಗೆ ಬಂಧಿಸಲಾಗಿದೆ ಎಂದ ಸಹೋದರ ಸಂಜು ಸೋನ್ಸೆಟ್ ವಿಷಯ ತಿಳಿಸಿದ್ದಾರೆ. ಸದ್ಯಕ್ಕೆ ದಾಂಡೇಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕಾರವಾರದ ಕಿಮ್ಸ್ಗೆ ಕರೆದೊಯ್ಯಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಅನಿಲ್ ನಾಯ್ಕ್, ಕಂದಾಯ ಇಲಾಖೆಯ ಗೋಪಿ ಚೌಹಾಣ್, ಪಿಎಸ್ಐ ಅಮೀನ್ ಅತ್ತಾರ್ ಮುಂತಾದವರು ಇದ್ದರು. ಸೋನ್ಸೆಟ್ ಈ ಕಡೆಯಿಂದ ಬರ್ತಾನೆ ಬಿಡ್ರಿ. ಸಾಕು ಸರ ಆಯ್ತು, ಬರ್ತಾನಂತ. ತೊಂದರೆ ಆಗ್ತದೆಯಾ? ತ್ರಾಸ ಆಗ್ತಾ ಇತ್ತಲ್ಲ, ಕಾಲು ನೋವಾಯ್ತಾ? ಕಾಲು ನೋವು ಎಲ್ಲಿ ನೋವು ಬರ್ತದೆ? ನೋವಿಲ್ಲ, ನೋವು ಇಂಜೆಕ್ಷನ್ ಮಾಡಬೇಕಾ? ಬೇಡ, ಭಯ ಆಗ್ತದೆ.